हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओं। श्रीशापाहि ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಬಲ್ಜ ಗ್ರಂಥ. 180 ಗದ್ಯಗಳು, 82ರಿಂದ 92 ಗದ್ಯಗಳು. ದೇಶ ವರದರು: ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರನ್ನು ಶ್ರೀ ಪುರಂದರದಾಸರು ಇಲ್ಲಿ ಚಿಂತಿಸಿ, ಜೀವರಲ್ಲಿ ಪರಸ್ಪರ ಭೇದವಿದೆ, ಎಲ್ಲ ಜೀವರು ಭಗವಂತನ ಅಧೀನರು ಮತ್ತು ಅವರ ಅನುಚರರು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ವಿಷಯವಾಗಿ ನಾವು ಬಿಂಬ ಪ್ರತಿಬಿಂಬ ಭಾವವನ್ನು ಚಿಂತನೆ ಮಾಡಿದೆವು. ವೇದದ ವಾಕ್ಯದ ಸಹಾಯದಿಂದ ನೇಹ ನಾನಾಸ್ತಿ ತತ್ವಮಸಿ ಎಂಬ ಎರಡನ್ನು ಸಹ ನಾವು ಚಿಂತನೆ ಮಾಡಿದ ನಂತರ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ನೇಹ ನಾನಾಸ್ತಿ ಇದಂ ಕಲವಿದ ಬ್ರಹ್ಮ ಎಂಬ ಕೇವಲ 4-5 ಶ್ರುತಿಗಳಿಂದ ಭೇದ ಪರವಾಗಿದ್ದರೂ ಅಭೇದದಂತೆ ಭಾಸವಾಗುವ ಶ್ರುತಿಗಳನ್ನು ನಾವು ಚಿಂತಿಸಿದಾಗ ಉಳಿದೆಲ್ಲ ಶ್ರುತಿಗಳು ನಮಗೆ ಬಾಧಕ್ಕೆ ಬೇರುವುದಿಲ್ಲ. ಈ ನಿಟ್ಟಿನಲ್ಲಿ ಇಂದು ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಧನವಿಶೇಷಣೆಯನ್ನು ಮಾಡ್ತಾ ಇದ್ದೇವೆ. ಭಗವಂತ ಏಕಮಾತ್ರ, ಆದರೆ ಜೀವರು ಅನಂತರಿದ್ದಾರೆ. ಅನಂತ ಜೀವರ ಪ್ರತಿಬಿಂಬಗಳಿಗೆ ಏಕಬಿಂಬ ಹೇಗೆ ಕೊಡುವುದು ಎಂಬ ಪ್ರಶ್ನೆ ನಾವು ಹಿಂದೆ ಹಾಕಿಕೊಂಡಾಗ, ಎಲ್ಲ ಜೀವರ ಸ್ವರೂಪವೇ ಉಪಾಧಿಯಾಗಿರುವುದರಿಂದ ಒಂದು ವಸ್ತುವಿನ ಮುಂದೆ ಎಷ್ಟು ಕನ್ನಡಿಯನ್ನು ಇಟ್ಟರೆ ಆಗ ಅನಂತ ಮಟ್ಟು ಪ್ರತಿಬಿಂಬ ನಾವು ಕಾಣಲು ಸಾಧ್ಯವಾಗುತ್ತದೆ. ಒಂದರ ಎದುರು ಇನ್ನೊಂದು ಕನ್ನಡಿ ಇಟ್ಟ ಕೂಡಲೇ ಅನಂತ ಸಂಖ್ಯೆಯ ಪ್ರತಿಬಿಂಬ ಕಾಣಬಹುದು. ಹಾಗೆ ಕನ್ನಡಿ ಎಂಬುದು ಹೇಗೆ ಉಪಾಧಿಯು, ಹಾಗೆ ಇಲ್ಲಿ ಜೀವನ ಶರೀರವೇ, ಸ್ವರೂಪ ಶರೀರವೇ ಇಲ್ಲಿ ಉಪಾಧಿಯಾಗಿರುವುದರಿಂದ ಅನಂತ ಪ್ರತಿಬಿಂಬರು ನಮಗೆ ತಿಳಿಯಲು ಸಾಧ್ಯವಾಗುತ್ತದೆ. ಹಾಗಾದರೆ ಅನಂತ ಬಿಂಬ ಇರುವುದರಿಂದ ಭಗವಂತನು ಏಕಾಂತ ಯಾಕೆ ಹೇಳಬೇಕು, ಅವನು ಅನಂತನೇ ಅಂತ ಹೇಳಬೇಕಲ್ಲ ಎಂಬ ಸಂಶಯ ನಿವಾರಣೆಗೋಸ್ಕರವಾಗಿ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಎಂಬತಕ್ಕಂಥದ್ದನ್ನು ತಿಳಿಯಬೇಕು. ನೇಹ ನಾನಾಸ್ತಿ ಕಿಂಚನ ಎಂಬುದು ಉಪನಿಷತ್ ವಾಕ್ಯ. ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದರೂ ಸಹ ವಿಶೇಷಾಕಾರವಾಗಿ ಕಾಟಕೋಪನಿಷತ್ತಲ್ಲಿ ಯಮದೇವರೇ ನಚಿಕೇತನಿಗೆ ಉಪದೇಶ ಮಾಡಿದ ಪ್ರಸಂಗದಲ್ಲಿ ನಾವು ಈ ವಾಕ್ಯವನ್ನು ನಾವು ನೋಡಬಹುದು. ಯದೇಹ ಯದಿ ತದಮತ್ರಂ ಯದಮತ್ರಂ ತದನ್ನಿಹ ಮೃತ್ಯೋ ಸ ಮೃತ್ಯುಮಾಪ್ನೋತಿ ಯಾ ಇಹ ನಾನೇವ ಪಶ್ಯತಿ. ನಚಿಕೇತ ಯಮದೇವರಲ್ಲಿ ಕೇಳಿಕೊಳ್ಳುತ್ತಾನೆ, ಮರಣೋನ್ಮುಖನಾದ ಜೀವರು ಏನು ಮಾಡಬೇಕು ಮತ್ತು ಮರಣ ಆದ ಮೇಲೆ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು ಎಂಬ ಪ್ರಶ್ನೆಗೆ ಹೇಳ್ತಾನೆ. ಈ ಲೋಕದಲ್ಲಿ ಮತ್ತು ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಯಾವ ಭಗವದ್ ರೂಪ ಇದೆಯೋ ಅದೇ ಭಗವದ್ ರೂಪವೇ ವೈಕುಂಠಾದಿ ಲೋಕಗಳಲ್ಲೂ ಇದೆ.
ಯಾವ ಭಗವದ್ರೂಪ ವೈಕುಂಠಾದ ಲೋಕದಲ್ಲಿದೆಯೋ ಅದೇ ಭಗವದ್ರೂಪವೇ ಲೋಕದಲ್ಲಿ ಹಾಗೂ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಇದೆ. ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಸ್ವಲ್ಪವೂ ಕೂಡ ವ್ಯತ್ಯಾಸ ಇಲ್ಲ. ಯಾರ ಪರಮಾತ್ಮನ ಮೂಲ ರೂಪಕ್ಕೂ ಪರಮಾತ್ಮನ ಅವತಾರ ರೂಪಗಳಿಗೂ ಸ್ವಲ್ಪವಾದರೂ ವ್ಯತ್ಯಾಸವಿದೆ ಎಂದು ತಿಳಿಯುತ್ತಾರೆಯೋ ಅವನು ಮರಣ ನಂತರ ಅಂಧಂ ತಮಸ್ಸನ್ನು ಹೊಂದುತ್ತಾನೆ. ಯಾರ ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಗಳಕ್ಕೂ ಭೇದಾಭೇದ ಇದೆ ಎಂದು ತಿಳಿಯುತ್ತಾರೆಯೋ ಅವನು ಸಹ ಮರಣ ನಂತರ ಅಂಧಂ ತಮಸ್ಸನ್ನು ಹೊಂದುತ್ತಾನೆ. ಆದ್ದರಿಂದ ಭಗವಂತನಲ್ಲಿ ಅವನ ರೂಪ ಕ್ರಿಯಾ ಗುಣಗಳಿಗೆ ಅಭೇದವನ್ನೇ ಚಿಂತಿಸಬೇಕು. ಭೇದವನ್ನಾಗಲಿ ಭೇದಾಭೇದವನ್ನಾಗಲಿ ಚಿಂತಿಸಬಾರದು. ಯಾ ಪ್ರಾದುರ್ಭಾವಗೋ ವಿಷ್ಣು ದೇಹಾದಿಶುತ ಸಂಶಿತಃ ಸ ಏವ ಮೂಲರೂಪಸ್ಯ ಸಾಕ್ಷಾನ್ನಾರಾಯಣವಿದಃ ಮೂಲರೂಪಸ್ಯ ಯೋ ವಿಷ್ಣು ಪ್ರಾದುರ್ಭಾವಾದಿಗಶ್ಚ ಸಹ. ಶ್ರೀಮದಾನಂದ ನಮಗೆ ಉಪದೇಶ ಮಾಡುತ್ತಾರೆ, ಯಾರು ಈ ಲೋಕದಲ್ಲಿ ರಾಮಕೃಷ್ಣಾದ ರೂಪಗಳಿಂದ ಅವತರಿಸಿದನೋ ಮತ್ತು ಯಾರು ಎಲ್ಲರ ದೇಹಾದಿಗಳಲ್ಲಿ ಅಂತರ್ಯಾಮಿಯಾಗಿರುವನೋ ಅವನೇ ಮೂಲ ರೂಪದಲ್ಲಿರುವ ಸಾಕ್ಷಾತ್ ನಾರಾಯಣ ಎಂಬ ಭಗವಂತ. ಮೂಲ ರೂಪದಲ್ಲಿ ಯಾವ ಭಗವಂತನಿದ್ದಾನೆಯೋ ಅವನೇ ರಾಮಕೃಷ್ಣಾದಿ ಅವತಾರಿಯಾದವನು ಮತ್ತು ನಮ್ಮ ಎಲ್ಲ ದೇಹರ ಅಂತರ್ಯಾಮಿಯಾಗಿರುವನು. ಗುಣತಃ ಸ್ವರೂಪತೋ ವಾಪಿ ವಿಶೇಷಂ ಯೋ ಅತ್ರ ಪಶ್ಯತಿ ಅತ್ಯಲ್ಪಮಪಿ ಮೃತ್ವಾ ಸ ತಮೋಂಧಂ ಯಾಂತಿ ಸಂಶಯಂ ಭೇದಾಭೇದ ವಿಧಶ್ಚಾತ್ರ ತಮೋ ಯಾಂತಿ ನ ಸಂಶಯ. ಪರಮಾತ್ಮರ ಅವತಾರ ರೂಪಗಳಿಗೂ ಮೂಲ ರೂಪಕ್ಕೂ ಗುಣಗಳಿಂದಾಗಲಿ ಅಥವಾ ಸ್ವರೂಪದಿಂದಾಗಲಿ ಸ್ವಲ್ಪವಾದರೂ ವ್ಯತ್ಯಾಸ ಇದೆ ಅಂತ ಯಾರು ತಿಳಿಯುತ್ತಾನೆಯೋ ಅವನು ಸತ್ತು ಅಂಧಂ ತಮಸ್ಸನ್ನು ಹೊಂದುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಭೇದಾಭೇದವನ್ನು ತಿಳಿಯುವನು ಅಂಧಂ ತಮಸ್ಸನ್ನು ಹೊಂದುತ್ತಾನೆ. ಈ ವಿಷಯದಲ್ಲೂ ಸಂಶಯವಿಲ್ಲ. ಮನಸ್ಸೇವ ಇದಮಾಪ್ತವ್ಯಂ ನೇಹಾನಾಸ್ತಿ ಕಿಂಚನ ಮೃತ್ಯೋ ಸಾ ಮೃತ್ಯು ಗಚ್ಚಂತಿ ಯಾಹ ನಾನೇವ ಪಶ್ಯತಿ. ಇದು ಯಮದೇವರು ಉಪದೇಶ ಮಾಡಿದ್ದು ಅಂಥೇಳಿ ಕಾಟಕೋಪನಿಷತ್ತಲ್ಲಿ ಅಪೌರುಷೀಯವಾದ ವೇದದ ವಾಕ್ಯವಿದೆ. ಭಗವಂತನಲ್ಲಿ ಅವನ ಅವಯವಗಳಲ್ಲಿ ಗುಣಗಳು ಕ್ರಿಯೆಗಳು ಬೇರೆ ಬೇರೆಯಾಗಿ ಯಾರು ಏನೂ ಇರುವುದಿಲ್ಲ. ಅವುಗಳಿಂದ ಭಗವಂತನಲ್ಲಿ ಯಾವ ಭೇದವೂ ಇರುವುದಿಲ್ಲ. ಮನನ ಸಾಮರ್ಥ್ಯವುಳ್ಳ ಅಂತಃಕರಣದಿಂದ ಇದನ್ನು ತಿಳಿಯಬೇಕು ಹೊರತು ಕೇವಲ ಭೇದ ವ್ಯವಹಾರಗಳನ್ನು ಕಂಡು ಈ ಪ್ರಮೇಯವನ್ನು ನಿರಾಕರಿಸಕೂಡದು. ಯಾರು ಭಗವಂತನ ಗುಣಕರ್ಮ ಅವಯವಗಳಲ್ಲಿ ಭೇದವನ್ನಾಗಲಿ ಭೇದಾಭೇದವನ್ನಾಗಲಿ ತಿಳಿಯುತ್ತಾನೆಯೋ ಅವನು ಸತ್ತ ನಂತರ ಅಂಧಂ ತಮಸ್ಸಿಗೆ ಹೋಗುತ್ತಾನೆ. ಯಮದೇವರೇನು ಹೇಳಿದರು? ಭಗವಂತನಲ್ಲಿ ಅವನ ಕ್ರಿಯಾ ಗುಣ ರೂಪಗಳಲ್ಲಿ ಅಭೇದವನ್ನೇ ಚಿಂತಿಸಬೇಕು ಅಂತ. ಹೇಗೆ ತಿಳಿಯಬೇಕು ಅಂದರೆ ಮನನ ಸಾಮರ್ಥ್ಯವುಳ್ಳ ಅಂತಃಕರಣದಿಂದ ಎಂದು ತಿಳಿದ್ದಾರೆ. ಮನಸ್ಸೇವ ಇದಮಾಪ್ತವ್ಯಂ. ಇದರ ಅರ್ಥವೇನು? ತಥೈವ ಅವಯವಾನಾಂ ಚ ಗುಣಾನಾಂ ಚ ಪರಸ್ಪರಂ ಕ್ರಿಯಾಣಂ ತೇನ ಚ ಏತೇಷಾಂ ಭೇದವಿಚ್ಛೋಭಯಂ ವಿದಃ ಯಾಂತೇವ ಅಂಧಂ ತಮೋ ನಾತ್ರ ಕಾರ್ಯ ಕಾಚಿದ್ ವಿಚಾರಣ ಇತಿ ಚ. ಪರಮಾತ್ಮನ ಗುಣಗಳಿಗೆ ಕ್ರಿಯೆಗಳಿಗೆ ಅವಯವಗಳಿಗೆ ಪರಸ್ಪರವಾಗಿಯೂ ಪರಮಾತ್ಮನಿಂದಲೂ ಭೇದವನ್ನಾಗಲಿ ಭೇದಾಭೇದವನ್ನಾಗಲಿ ತಿಳಿಯುವನು ಅಂಧಂ ತಮಸ್ಸನ್ನು ಹೊಂದುತ್ತಾನೆ. ಈ ವಿಷಯದಲ್ಲಿ ಯಾವ ವಿಚಾರ ಮಾಡಬೇಕಾಗಿಲ್ಲ ಎಂಬುದು ಪ್ರಮಿತವಾಗಿದೆ. ಭವೇದೇಕತ್ರ ಸಂಯೋಗೇ ಇವ ಶಬ್ದೋ ಅವಿರುದ್ಧಯೋ ಧರ್ಮಯೋ ಉಪಮಾಯಾಂ ವ ಸ್ವಲ್ಪತ್ವೇವ ವಿವಕ್ಷತೆ ಎಂದು ಶಬ್ದ ನಿರ್ಣಯದಲ್ಲಿದೆ. ಅಥವಾ ನಾನೇವ ಅತೀವ ಶಬ್ದೋ ಅತ್ಯಲ್ಪ ವಿಷಯೋ ಭೇದಾಭೇದ ವಿಷಯಶ್ಚ. ಪರಸ್ಪರ ವಿರುದ್ಧವಾದ ಎರಡು ಧರ್ಮಗಳಿಗೆ ಸಂಯೋಗವನ್ನು ಹೇಳುವ ಸಂದರ್ಭದಲ್ಲಿ ಯಾವುದಾದರೂ ಒಂದು ವಿರೋಧಿ ವಾಚಕದ ನಂತರ ಇವ ಎಂಬ ಶಬ್ದ ಉಪಯೋಗಿಸಲ್ಪಟ್ಟರೆ ಪರಸ್ಪರ ಎರಡು ಧರ್ಮಗಳಿಗೆ ಸಾದೃಶ್ಯವನ್ನು ಹೇಳುವ ಸಂದರ್ಭಗಳಲ್ಲಿಯೂ ಇವ ಶಬ್ದ ಉಪಯೋಗಿಸಲ್ಪಡುತ್ತದೆ. ಅಲ್ಪ ಎಂಬ ಅರ್ಥದಲ್ಲೂ ಇದರ ಪ್ರಯೋಗವಿದೆ ಎಂದು ಶಬ್ದ ನಿರ್ಣಯದಲ್ಲಿ ಹೇಳಲಾಗಿದೆ.
ಆದ್ದರಿಂದ ನಾನಾ ಇವ ಎಂಬಲ್ಲಿರುವ ಇವ ಶಬ್ದಕ್ಕೆ ಅತ್ಯಲ್ಪ ಹಾಗೂ ಭೇದ ಎಂಬುದಾಗಿ ಅರ್ಥ. ಪ್ರಥಮ ಯಾ ಇಹ ನಾನೇನ ಪಶ್ಯತಿ ಇತಿ ಸ್ವರೂಪಾಭೇದ ನಿಷೇಧಾರ್ಥಂ ನೇಹಾನಾನಸಿ ಕಿಂಚನ ಕಿಂಚನ ಶಬ್ದಾದ ಅವಯವಾನಾಂ ಗುಣಾನಾಂ ಕ್ರಿಯಾಣಾಂ ಚ ಪರಸ್ಪರಂ ತದ್ವತಂ ಚ ಭೇದ ನಿಷೇಧಾರ್ಥಂ. ಮೊದಲಿಗೆ ಯದೇವೇಹ ತದಮೂತ್ರಂ ಎತ್ತ ಮಂತ್ರದಲ್ಲಿ ಯಹ ಇಹ ನಾನೇವ ಪಶ್ಯತಿ ಎಂಬುದು ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲವೆಂದು ತಿಳಿಸುವುದಕ್ಕಾಗಿ ಎರಡನೇ ಸಲ ಮನಸ್ಸೇವ ಇದಂ ಆಪ್ತವ್ಯಂ ಎಂಬ ಮಂತ್ರದಲ್ಲಿಯೂ ಸಹ ಯಾ ಇಹ ನಾನೇವ ಪಶ್ಯತಿ ಎಂಬುದು ಭಗವಂತನ ಗುಣಕ್ರಿಯಾ ಅವಯಗಳಿಗೆ ಪರಸ್ಪರವಾಗಿ ಮತ್ತು ಭಗವಂತನಿಂದ ಭೇದವಿಲ್ಲವೆಂದು ತಿಳಿಸುವುದಕ್ಕಾಗಿ. ಏಕೆಂದರೆ ನೇಹಾನಾನಸಿ ಕಿಂಚನ ಎಂದು ಕಿಂಚನ ಯಾವುದು ಬೇರೆ ಬೇರೆಯಾಗಿ ಭಗವಂತನ ಇಲ್ಲ ಎಂದಿದೆ. ಯಾವುದು ಎಂದರೆ ಗುಣ ಕ್ರಿಯಾ ಅವಯಗಳು ಯಾವುದು ಬೇರೆ ಬೇರೆ ಇಲ್ಲ ಎಂದೇ ಅರ್ಥ. ಆದ್ದರಿಂದ ಪುನರುಕ್ತಿ ದೋಷ ಅಲ್ಲ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು? ಶಬ್ದದಲ್ಲಿ ತಿಳಿಸಿದ್ದಾರೆ, ವೇದದಲ್ಲಿ ಇದೆ. ಆದರೆ ನಮ್ಮ ಮನಸ್ಸಿಗೆ ಹೇಗೆ ಹಿಡಿಯಬೇಕು? ಮನಸ್ಸೇವ. ಆದರೆ ಇಲ್ಲಿ ಶಬ್ದದಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ಏನು ಉಪನಿಷತ್ತಿನಲ್ಲಿ ಮನಸ್ಸೇವ ಇದಂ ಆಪ್ತವ್ಯಂ. ಮನನ ಸಾಮರ್ಥ್ಯವುಳ್ಳ ಅಂತಃಕರಣದಿಂದ ಇದನ್ನು ತಿಳಿಯಬೇಕು. ಈಗ ಇದನ್ನು ನಾವು ಮನನ ಮಾಡಿದರೆ ಮಾತ್ರ ನಮಗೆ ಸಿದ್ಧಿಸುತ್ತೆ ಹೊರತು ಇಲ್ಲದಿದ್ದರೆ ನಾವು ಇದನ್ನು ಕೇವಲ ಶಬ್ದ ರೂಪದಲ್ಲಿ ಉಳಿದುಕೊಳ್ಳುತ್ತದೆ. ಇದನ್ನು ತಿಳಿಯೋಕ್ಕೋಸ್ಕರವಾಗಿ ಹೃದಯದಲ್ಲಿ ಉಪಾಸನೆಯಿಂದ ಭಗವಂತನ ಪರಿಮಾಣವನ್ನು ಅಂದರೆ ಯಾವ ಸೈಜು ಪರಿಮಾಣದಲ್ಲಿ ಇದ್ದಾರೆ ಎಂಬುದನ್ನು ಮುಂದೆ ಉಪನಿಷತ್ತು ಹೇಳುತ್ತೆ. ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನುಭೂತ ಭವ್ಯಸ್ಯ ನ ತಥೋ ವಿಜುಗುಪ್ಸತೆ ಏತದ್ವೈ ಏತತ್. ಅಂಗುಷ್ಟ ಮಾತ್ರ ಪುರುಷೋ ಜ್ಯೋತಿರಿವ ಧೂಮಕಃ ಈಶಾನಃ ಭೂತ ಭವ್ಯಸ್ಯ ಏತದ್ವೈ ಸಾವು ತ್ವ ಏತದ್ವತ್. ಹಿಂದೆ ಜನಿಸಿರುವ ಅಥವಾ ಮುಂದೆ ಜನಿಸಿರುವ ಎಲ್ಲ ಪದಾರ್ಥಗಳಿಗೂ ಪ್ರೇರಕನಾದ ಭಗವಂತ ಪ್ರತಿಯೊಬ್ಬ ಜೀವನ ಹೃದಯದಲ್ಲಿ ಅಂಗುಷ್ಟಗಾತ್ರದ ಪರಿಮಾಣವುಳ್ಳವನಾಗಿರುತ್ತಾನೆ. ಹೃದಯದಲ್ಲಿರುವ ಆ ಭಗವಂತ ಪ್ರೇರಕನೆಂದು ತಿಳಿದಿರುವುದರಿಂದಲೇ ಜ್ಞಾನಿ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ನಚಿಕೇತನಿಗೆ ಯಮಧರ್ಮರಾಜ ಹೇಳುತ್ತಾನೆ, ನೀನು ಕೇಳಿದ ಭಗವಂತನ ಸ್ವರೂಪ ನಾನು ನಿನಗೆ ಯದೇವ ಇಹ ಎಂಬ ಮನಸ್ಸಿನಿಂದ ಆರಂಭಿಸಿ ಇಲ್ಲಿವರೆಗೆ ಹೇಳಿದ್ದಾಗಿದೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೀಗಿರುವಾಗ ಅಂಗುಷ್ಟ ಮಾತ್ರ ಪರಿಮಾಣವುಳ್ಳವನಾಗಿದೆ ಎಂಬ ಮಾತು ಹೇಗೆ ಸಂಗತವಾಗುತ್ತದೆ ಎಂಬ ಪ್ರಶ್ನೆ ಬರುವುದು ಸ್ವಾಭಾವಿಕ. ಅದಕ್ಕೆ ಉತ್ತರ ಏನು? ಮಧ್ಯೆ ಆತ್ಮನೇ ತಿಷ್ಠತಿ. ಜೀವನ ಹೃದಯದಲ್ಲಿದ್ದಾನೆ. ಹೃದಯವು ಅಂಗುಷ್ಟದಷ್ಟು ದೊಡ್ಡದಾಗಿರುವುದರಿಂದ ಹೃದಯದಲ್ಲಿರುವ ಭಗವಂತನು ಅಂಗುಷ್ಟ ಗಾತ್ರದಲ್ಲಿ ಅಭಿವ್ಯಕ್ತನಾಗಿರುತ್ತಾನೆ. ಅಥವಾ ಹೃದಯದಲ್ಲಿ ಅವನು ಅಂಗುಷ್ಟ ಗಾತ್ರದ ಪರಿಮಾಣವುಳ್ಳವನೆಂದರೆ ಅವನು ಇರುವ ಹೃದಯವು ಆ ಪರಿಮಾಣವುಳ್ಳಂದೆಂದೇ ಅರ್ಥ. ಅಂಗುಷ್ಟ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕಃ ಈಶಾನೋಭೂತ ಭವ್ಯ ಸ ಏವ ಜಸಾವು ಸ್ವ ಏತದ್ವೈತ. ಹೃದಯದಲ್ಲಿ ಹೆಬ್ಬೆರಳಿನಷ್ಟು ಪರಿಮಾಣದಿಂದ ಇರುವ ಧೂಮರಹಿತವಾದ ಜ್ಯೋತಿಯಂತೆ ಪ್ರಕಾಶಮಾನವಾದ ಪೂರ್ಣ ಷಡ್ಗುಣನಾದ ಭಗವಂತನೇ ಹಿಂದೆ ಜನಿಸಿರುವ ಮತ್ತು ಮುಂದೆ ಜನಿಸಲಿರುವ ಎಲ್ಲರಿಗೂ ನಿಯಾಮಕ. ಅವನು ಇಂದು ಇದ್ದಾನೆ, ನಾಳೆಯೂ ಇರುತ್ತಾನೆ, ಅನಾನಿತ್ಯನಾಗಿದ್ದಾನೆ. ನಚಿಕೇತ, ಇದನ್ನೇನು ಭಗವಂತ ಸ್ವರೂಪ ಎಂದು ತಿಳಿ.
ಎಂದು ಯಮಧರ್ಮರಾಜನು ತಿಳಿಸ್ತಾರೆ. ನಾವು ತಿಳಿಯಬೇಕಾದ ಏನು? ಭಗವಂತನ ಸ್ವರೂಪ ಧೂಮರಹಿತವಾದ ಜ್ಯೋತಿಯ ಪ್ರಕಾಶ. ಭಗವಂತನ ಗುಣಕರ್ಮ ಭೇದ ಚಿಂತನೆಯಿಂದ ಅನರ್ಥ ಆಗುತ್ತದೆ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ. ಪರ್ವತದಲ್ಲಿ ದುರ್ಗಮವಾದ ತುದಿಯಲ್ಲಿ ಮಳೆಗರೆಯಲ್ಪಟ್ಟ ನೀರು ಹೇಗೆ ಕೆಳಗೆ ವೇಗವಾಗಿ ಹರಿಯುತ್ತದೋ ಹಾಗೆ ಪರಮಾತ್ಮನ ಧರ್ಮಗಳಿಗೆ ಪರಮಾತ್ಮನಿಂದಲೂ ದೇವರು ಭೇದವನ್ನು ತಿಳಿಯುತ್ತಾರೋ ಅವರು ಒಡನೆಯೇ ಅಂದಂತಮ್ಮ ಹೊಂದುತ್ತಾನೆ. ಭೇದಾಭೇದ ಏವ ನಿಷಿಧ್ಯತೆ ನತು ಭೇದ ಇತ್ಯಾಶಂಕಂ ನಿವಾರಯಿತಂ ಏವಂ ಧರ್ಮಂ ಪೃಥಕ್ ಪಶ್ಯನ್ ಇತಿ ಭಗವದ್ಧರ್ಮಾಣಂ ಅವಯವ ಗುಣಕರ್ಮಾಣಂ ಭೇದದರ್ಶಿನೇ ಪೃಥಕ್ ದೋಷಮಃ. ಪರ್ವತೇಶು ದುರ್ಗೆ ಶಿಖರೆ ವೃಷ್ಟಮಧೋ ವಿಧಾವತಿ ಏವಂ ವಿಷ್ಣೋಶ್ಚ ಧರ್ಮಾನ್ ಪೃಥಕ್ ಪಶ್ಯನ್ ಅಂಧಂ ತಮೋ ವಿಧಾವತಿ. ಯಾ ಏವ ನಾನೇವ ಪಶ್ಯತಿ ಎಂದು ಭೇದಾಭೇದವನ್ನು ತಿಳಿದವನಿಗೆ ಅನಿಷ್ಟವನ್ನು ಹೇಳಿದ್ದರಿಂದ ಭೇದಾಭೇದವು ನಿಷಿದ್ಧವಾಗಿದೆಯೇ ಹೊರತು ಭೇದವು ನಿಷಿದ್ಧವಾಗಿಲ್ಲ ಎಂಬ ಶಂಕೆಯ ಹೋಗಲಾಡಿಸಲು ಈ ಮಂತ್ರದಿಂದ ಏವಂ ಧರ್ಮನ್ ಪೃಥಕ್ ಪಶ್ಯನ್ ಅಂತ ಭಗವಂತನ ಧರ್ಮಗಳಿಗೆ, ಅವಯವಗಳಿಗೆ, ಗುಣಗಳಿಗೆ ಹಾಗೂ ಕರ್ಮಗಳಿಗೆ ಪರಸ್ಪರವಾಗಿಯೂ ಮತ್ತು ಪರಮಾತ್ಮನಿಂದಲೂ ಭೇದವಿದೆ ಅಂತ ಯಾರು ತಿಳಿಯುತ್ತಾರೋ ಅಂತಹವರಿಗೆ ಪ್ರತ್ಯೇಕವಾಗಿ ಅನರ್ಥ ಹೇಳಲಾಗಿದೆ. ಪರ್ವತಗಳಲ್ಲಿ ದುರ್ಗಮವಾದ ಶಿಖರಗಳಲ್ಲಿ ಮಳೆಯಿಂದ ಸುರಿಯುವ ನೀರು ಕೆಳಗೆ ಹೇಗೆ ವೇಗವಾಗಿ ಹರಿಯುತ್ತದೋ ಅದರಂತೆ ಭಗವಂತನ ಧರ್ಮಗಳಿಗೆ ಪರಸ್ಪರವಾಗಿ ಮತ್ತು ಭಗವಂತನಿಂದ ಭೇದವನ್ನು ತಿಳಿಯುವನು ಅಂದಂತಂಸಿ ಬೇಗನೆ ಹೋಗುತ್ತಾನೆ. ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇಃ ವಿಜಾನತ ಆತ್ಮ ಭವತಿ. ಗೌತಮ ಗೋತಲು ಹುಟ್ಟಿ ನಚಿಕೇತನೇ, ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರನ್ನು ಸೇರಿಸಿದ ನೀರು ಮೊದಲಿನಿಂದ ನೀರಿನಂತೆಯಾಗುತ್ತದೆ ಹೊರತು ಮೊದಲಿನ ನೀರೇ ಆಗುವುದಿಲ್ಲ. ಹಾಗೆ ಜ್ಞಾನಿಗಳಾದ ಋಷಿಗಳಿಗೆ ಸ್ವಾಮಿಯಾದ ಮುಕ್ತರಾಜ ಚತುರ್ಮುಖ ಬ್ರಹ್ಮದೇವರು ಕೂಡ ಭಗವಂತನ ಹೊಂದಿ ಭಗವಂತನಂತೆಯೇ ಆಗುತ್ತಾರೆ ಹೊರತು ಭಗವಂತನೇ ಆಗುವುದಿಲ್ಲ. ಉಳಿದ ಜೀವರು ಭಕ್ತಿಯಲ್ಲಿ ಭಗವಂತನಿಂದ ಐಕ್ಯ ಹೊಂದುವುದಿಲ್ಲ ಎಂದು ಬೇರೆಯನ್ನು ಹೇಳಬೇಕು ಅಂದರೆ ಐಕ್ಯ ಅಂತ ಇಲ್ಲಿ ಪ್ರತಿಪಾದ್ಯತ್ವ ಅಲ್ಲ, ಭೇದವನ್ನೇ ತಿಳಿಯಬೇಕು. ವಿಜಾನತ ಮುನಿ ಆತ್ಮ ವಾಯುರಪಿ ತಾದೃಗೈವ ಭವತಿ ನ ತು ಸಯೇವ ಭವತಿ ಕಿಮು ಅನ್ಯೇ ಜೀವಾಃ ಸರ್ವೇಷಾಂ ಜ್ಞಾನೀನಾಂ ಆತ್ಮ ದೇವಾನಾಂ ಚ ವಿಶೇಷತಃ ಮುಕ್ತೋ ವಾಯುಷ್ಯ ಸಾದೃಶ್ಯ ಏವ ವಿಷ್ಣೋಸ್ತು ಗಚ್ಚತಿ ನ ತು ತದ್ರೂಪತಂ ಯಾತಿ ಕಿಮನ್ಯೇ ದೇವಮಾನುಷಾಃ ಆಭಾಸಭಾಸರೂಪಸ್ಸು ವಾಯೋದೇವಸ್ಸು ಸರ್ವಶಃ ಇತಿ ಭವಿಷ್ಯತ್ ಪರ್ವಾಣಿ. ಜ್ಞಾನಿಗಳಾದ ಮುನಿಗಳಿಗೆ ಸ್ವಾಮಿಯಾದ ಬ್ರಹ್ಮದೇವರು ಕೂಡ ಮುಕ್ತರಾದಾಗ ಭಗವಂತನಂತೆಯೇ ಆಗುತ್ತಾರೆ ಹೊರತು ಭಗವಂತನಾಗುವುದಿಲ್ಲ, ಭಗವಂತನಿಂದ ಐಕ್ಯ ಹೊಂದುವುದಿಲ್ಲ. ಬ್ರಹ್ಮನೇ ಹೀಗಾದ ಮೇಲೆ ಬೇರೆ ಜೀವರಿಗೆ ಹೇಳಬೇಕಾದೇನಿದೆ? ಈ ವಿಷಯದಲ್ಲಿ ಹೇಳುವುದೇನೂ ಇಲ್ಲ. ಆದರೂ ಭಗವಂತನ ಸದೃಶರೇ ಆಗುತ್ತಾರೆ ಹೊರತು ಭಗವಂತನ ಆಗುವುದಿಲ್ಲ. ಎಲ್ಲ ಜ್ಞಾನಿಗಳಿಗೂ ಮತ್ತು ವಿಶೇಷವಾಗಿ ದೇವತೆಗಳು ಸ್ವಾಮಿಯಾದ ವಾಯುದೇವರು ಮತ್ತು ಬ್ರಹ್ಮದೇವರು ಮುಕ್ತರಾದಾಗ ಪರಮಾತ್ಮನ ಸಾದೃಶ್ಯವನ್ನು ಹೊಂದುತ್ತಾರೆಯೇ ಹೊರತು ಪರಮಾತ್ಮನಾಗುವುದಿಲ್ಲ. ವಾಯುದೇವರೇ ಹೀಗಾದ ಮೇಲೆ ವಾಯುದೇವರ ಪ್ರತಿಬಿಂಬ ಮತ್ತು ಪ್ರತಿಬಿಂಬ ರೂಪರಾದ ದೇವತೆಗಳ ಮತ್ತು ಮನುಷ್ಯರ ವಿಷಯದಲ್ಲಿ ಹೇಳುವುದೇನಿದೆ ಅಂದರೆ ಏನು ಹೇಳುವುದಂತಿದ್ದಿಲ್ಲ. ಅವರು ಮುಕ್ತಿಯಲ್ಲಿ ಪರಮಾತ್ಮ ಸದೃಶ್ಯರೇ ಆಗುವರೇ ಹೊರತು ಪರಮಾತ್ಮನ ಐಕ್ಯವನ್ನು ಹೊಂದುವುದಿಲ್ಲ ಎಂದು ಭವಿಷ್ಯತ್ ಪ್ರವಚನದಲ್ಲಿ ತಿಳಿಸಿದೆ. ಈ ರೀತಿಯಲ್ಲಿ ಕಾಟಕೋಪನಿಷತ್ತಿನ ಮೊದಲನೇ ವಲ್ಲಿಯ ವಿಷಯವಾಗಿದೆ. ನಾವು ಭಗವಂತನಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ಭಗವಂತನ ಅಭೇದವನ್ನು ತಿಳಿಯಬೇಕು. ಇದನ್ನು ನಾವು ನಮ್ಮ ವ್ಯಾವಹಾರಿಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಾವು ಒಂದು ಸಕ್ಕರೆ ಗೊಂಬೆಯನ್ನು ಉದಾಹರಿಸುತ್ತೇವೆ. ಸಕ್ಕರೆ ಗೊಂಬೆಯಲ್ಲಿ ಕೈ, ಕಾಲು, ಮೂಗು ಇದೆಲ್ಲವನ್ನು ನಾವು ಕಾಣುತ್ತೇವೆ.
ಎಲ್ಲ ಆಕಾರಗಳು ಎಲ್ಲವೂ ಸಕ್ಕರೆ ಗೊಂಬೆಯಂತೆಯೇ ಇರುತ್ತದೆ ಎಂಬುದು ನಾವು ತಿಳಿಸ್ಕೊಡುತ್ತೇವೆ. ಮೂಗಿನ ಸಕ್ಕರೆ ಭಾಗವನ್ನು ತಿಂದರೂ ಕಾಲಿನ ಭಾಗವನ್ನು ತಿಂದರೂ ಸಹ ಸಕ್ಕರೆಯಂತೆ ಸಿಹಿ ಇರುವುದರಿಂದ ಎಲ್ಲ ಅಂಗಗಳು ನಾವು ಸಕ್ಕರೆ ಸಿಹಿ ಎಂದೇ ನಾವು ತಿಳಿದುಕೊಳ್ಳುತ್ತೇವೆ ಎಂಬ ಉದಾಹರಣೆಯನ್ನು ಕೊಡುತ್ತೇವೆ. ಇದು ಮೂಲಭೂತವಾದ ಒಂದು ಪದಾರ್ಥಕ್ಕೆ ಆಗುತ್ತದೆ. ಇದು ಕಣ್ಣಿಗೆ ಕಾಣುವುದರಿಂದ ಸಕ್ಕರೆ ಗೊಂಬೆಯಲ್ಲಿ ನಾವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಬಹುದು. ಆದರೆ ಭಗವಂತ ಜಡ ಪದಾರ್ಥವಲ್ಲ, ಸಕ್ಕರೆಯಂತೆ ಜಡ ಪದಾರ್ಥವಲ್ಲ, ಅವನು ಚೇತನವನ್ನು ಹೇಗೆ ನಾವು ತಿಳಿದುಕೊಳ್ಳೋದು ಎನ್ನುವುದಕ್ಕೆ ಭಗವಂತ ಚೇತನಷ್ಟೇ ಅಲ್ಲ, ಅವ್ಯಕ್ತ ಚೇತನ, ಕಣ್ಣಿಗೆ ಕಾಣಿಸದ ಚೇತನ. ಇದನ್ನು ನಾವು ಉದಾಹರಣೆಗೆ ಹೇಗೆ ನೋಡುವುದು ಅಂದರೆ ಧೂಮರಹಿತವಾದ ಅಗ್ನಿಯ ಪ್ರಕಾಶ ಎಂದು ಉಪನಿಷತ್ತಲ್ಲಿ ತಿಳಿಸಿದ್ದಾರೆ. ನಾವು ಬೆಂಕಿಯ ಮುದ್ದೆಯನ್ನು, ಸೂರ್ಯನ ಬಿಂಬವನ್ನು ನಾವು ನೋಡಿದಾಗ ಬೆಂಕಿಯ ಮುದ್ದೆ ಕುಣಿದಂತೆ ನಮಗೆ ಭಾಸವಾಗುತ್ತದೆ. ಆ ಬೆಂಕಿಯ ಮುದ್ದೆಯಲ್ಲಿ ಆ ಸೂರ್ಯನ ಪ್ರತಿಯೊಂದು ಅಂಗಾಂಗಗಳನ್ನು ನಾವು ಚಿಂತಿಸಬೇಕು. ಆದರೆ ಹೇಗೆ ಚಿಂತಿಸುವುದು? ಎಲ್ಲವೂ ಬೆಂಕಿಯ ಮುದ್ದೆಯಾಗಿರುತ್ತದೆ. ಇದನ್ನು ಮತ್ತೊಂದು ಉದಾಹರಣೆಯಿಂದ ಪ್ರಕಾಶ ರೂಪದಿಂದ ನಾವು ತಿಳಿಯಬೇಕು. ಅದು ಸಾಧ್ಯವಾಗದಿದ್ದರೆ ನಾವು ಪ್ರತಿಯೊಂದು ಮನೆಗಳಲ್ಲಿ ವಿದ್ಯುತ್ ತಂತಿಗಳನ್ನು ನೋಡುತ್ತೇವೆ. ಆದರೆ ಒಳಗೆ ವಿದ್ಯುತ್ ಇದೆ ಎಂಬುದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ. ವಿದ್ಯುತ್ ಎಂಬತಕ್ಕಂಥದ್ದಕ್ಕೂ ಪ್ರಕಾಶಮಯ ರೂಪ ಅಂತ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆ. ಆ ವಿದ್ಯುತ್ ಎಂಬುದಕ್ಕೆ ಕೈ, ಕಾಲು, ಮುಖ ಎಂಬತಕ್ಕಂಥದ್ದು ಭೇದವನ್ನು ಒಂದು ತಿಳಿಸಲು ಸಾಧ್ಯವೇನು? ಆ ವಿದ್ಯುತ್ತಿನ ಕಣ್ಣು ಯಾವುದು, ವಿದ್ಯುತ್ತಿನ ಕೂದಲು ಯಾವುದು, ವಿದ್ಯುತ್ತಿನ ಪಾದ ಯಾವುದು ಅಂತ ತಿಳಿಯೋಕ್ಕೆ ಸಾಧ್ಯವೇನು? ಎಲ್ಲವೂ ವಿದ್ಯುತ್ಮಯ. ಭಗವಂತನ ಗುಣ, ಕರ್ಮ, ಕ್ರಿಯಾ ರೂಪಗಳು ಎಲ್ಲವೂ ವಿದ್ಯುತ್ನಂತೆ. ವಿದ್ಯುತ್ ಎಂಬುದು ಉದಾಹರಣೆ ನಾವು ತಿಳಿದಾಗ ವಿದ್ಯುತ್ ಉಪಕರಣಗಳು ಬೇರೆ, ಅದರ ಒಳಗಡೆ ಇರತಕ್ಕಂಥ ವಿದ್ಯುತ್ ಬೇರೆ ಎಂಬುದು ಎಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಇದನ್ನು ಶಾಸ್ತ್ರೀಯವಾಗಿ ಸತ್ತು ಚಿತ್ತು ಆನಂದ ಆತ್ಮ, ಆನಂದವೇ ಗುಣವಾಗಿರತಕ್ಕಂಥದ್ದು, ಸದಾನಂದ ಚಿತಾನಂದ, ಆನಂದ ರೂಪ, ಗೋವಿಂದಂ ಆನಂದ ಜ್ಞಾನದೇಹಂ ಎಂದು ಮಣಿಮಂಜರಿಯಲ್ಲಿ ಮೊದಲನೇ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದ್ದಾರೆ. ಭಗವಂತನ ಶರೀರ ಹೇಗಿದೆ? ಆನಂದಮಯವಾಗಿದೆ. ನಾವು ವಿದ್ಯುತ್ತನ್ನು ಆನಂದಮಯ ಅಂತ ತಿಳಿದಾಗ ಹೇಗೆ ನಮ್ಮ ಮನನ ಮಾಡಿಕೊಂಡು ಇದನ್ನು ಚಿಂತಿಸುವುದಕ್ಕೆ ಸಾಧ್ಯವಾಗುತ್ತದೆ? ವಿದ್ಯುತ್ ಇಲ್ಲದಿದ್ದರೆ ದೀಪ ಉರಿಯುವುದಿಲ್ಲ, ವಿದ್ಯುತ್ ಇಲ್ಲದ ಐರನ್ ಬಾಕ್ಸ್ ಬಿಸಿಯಾಗುವುದಿಲ್ಲ, ವಿದ್ಯುತ್ ಇಲ್ಲದಿದ್ದರೆ ನೀರು ಬಿಸಿಯಾಗುವುದಿಲ್ಲ, ವಿದ್ಯುತ್ ಇಲ್ಲದಿದ್ದರೆ ರೈಲು ಬಂಡಿ ಓಡುವುದಿಲ್ಲ, ವಿದ್ಯುತ್ ಇಲ್ಲದಿದ್ದರೆ ಏನು ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ವಿದ್ಯುತ್ ಎಂಬುದು ನಮಗೆ ಕಾಣಿಸದು. ಭಗವಂತ ಹಾಗೆ ಎಲ್ಲ ಜೀವನೊಳಗೆ ಇದ್ದಾನೆ. ಅವನು ಇರುವುದರಿಂದಲೇ ನಾವು ಬದುಕಿದ್ದೇವೆ, ಮಾತಾಡುತ್ತಿದ್ದೇವೆ, ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ, ತಿನ್ನುತ್ತಿದ್ದೇವೆ. ಲೋಕದಲ್ಲಿ ನಡೀತಿರುವ ಸಮಸ್ತ ವ್ಯಾಪಾರವೂ ಸಹ ಭಗವಂತನು ವಿದ್ಯುತ್ನಂತೆ ಎಲ್ಲರೊಳಗೆ ಇರುವುದರಿಂದ ಮಾತ್ರ ಸಾಧ್ಯವಾಗಿದೆ. ನಾವು ಹೀಗೆ ತಿಳಿದಾಗ ಆ ವಿದ್ಯುತ್ ನಾಮಕ ಭಗವಂತ ಮತ್ತು ಜೀವರಿಗೂ ಅಭಿನ್ನವಾಗುತ್ತದೋ ಎಂದೆಂದರೆ ನಮ್ಮ ಜೀವರ ಅಭಿಲಾಷೆಗಳು, ನಮ್ಮ ಸುಖ ದುಃಖಗಳು ಭಗವಂತನಿಗೆ ಇಲ್ಲ. ಆದ್ದರಿಂದ ಅವನು ಸ್ವತಂತ್ರನಾಗಿ ಚಲನಶೀಲನಾಗಿದ್ದಾನೆ. ನಾವು ಅವನ ಅಧೀನವಾಗಿ ಅವನ ನಿಯಮನದಲ್ಲಿ ನಾವು ವಾಸಿಸುತ್ತಿದ್ದೇವೆ ಅಂತ ತಿಳಿಯಬೇಕು. ಇದು ಹಿಂದಿನ ಉಪನ್ಯಾಸಗಳು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಸ್ವಾತಂತ್ರ್ಯತೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಎಲ್ಲರೂ ದುಃಖಿಗಳಾಗುವುದು ಮತ್ತು ನಮಗೆ ಬೇಡವಾದ ವಸ್ತುಗಳು ನಮ್ಮ ಮುಂದೆ ಇರುವುದು, ಬೇಡವಾದ ಸಂಗತಿಗಳಿರುವುದು, ಇದೆಲ್ಲವೂ ಸಹ ನಮಗೆ ಅನಿಷ್ಟ ರೂಪವಾಗಿರತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯತೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ.
ಭಗವಂತನಿಗೆ ಸ್ವತಂತ್ರನಾದ್ದರಿಂದ ಅವನಿಗೆ ಬೇಡವಾದದ್ದು ಎಂಬುದೇ ಇಲ್ಲ. ಭಗವಂತ ನಿರ್ಲಿಪ್ತನಾದ್ದರಿಂದ ಅವನ ಪ್ರಕೃತಿಯಲ್ಲಿರ್ತಕ್ಕಂಥ ಯಾವ ಪದಾರ್ಥಗಳಾಗಲಿ ಯಾವ ಜೀವರಾಗಲಿ ಅವರಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಆದರೆ ಪರಮ ಕರುಣಾಳುಯಾದ ಭಗವಂತ ಅವನಿರುವುದರಿಂದಲೇ ಜೀವರ ಇರುವಿಕೆ ಸಾಧ್ಯವಾಗುವುದರಿಂದ ಜೀವ ಎಂದರೇನು? ಉಪಜೀವಿಸಿಕೊಂಡು ಬಾಳುವುದು. ಆದ್ದರಿಂದ ನಾವು ಭಗವಂತನ ಏನಂತ ಕೇಳುತ್ತೇವೆ? ಅಯಮೇವ ಸರ್ವೇಷ್ಟದಾತಾರ ಸರ್ವಾನಿಷ್ಟ ನಿವಾರಕ. ನನಗೆ ಬೇಕಾದ ಎಲ್ಲ ಇಷ್ಟವನ್ನು ಒದಗಿಸುವ, ನನ್ನಲ್ಲಿರುವ ಎಲ್ಲ ಅನಿಷ್ಟವನ್ನು ದೂರ ಮಾಡುವವ ಯಾರು ಅಂದರೆ ಭಗವಂತ. ಇದು ಮುಖ್ಯ ಮೂಲ. ಅನುಗ್ರಹ ರೂಪವಾಗಿ ಭಗವಂತನು ತಿಳುವಳಿಕೆಗೆ ಯಮರಾಜರು ನಚಿಕೇತನಿಗೆ ತಿಳಿಸಿದ್ದೇ ಎಲ್ಲ ಗುರುಗಳು ಅವರ ಶಿಷ್ಯರಿಗೆ ಉಪದೇಶ ಮಾಡುತ್ತಾರೆ. ಇದನ್ನು ನಾವು ಮನನ ಮಾಡಿಕೊಂಡು ಭಗವಂತನ ಸ್ವರೂಪವನ್ನು ಚಿಂತಿಸಿಕೊಳ್ಳಬೇಕು. ಭಗವಂತನ ಅವ್ಯಕ್ತನಾದ್ದರಿಂದ ಕಣ್ಣಿಗೆ ಕಾಣುವುದಿಲ್ಲ. ಭಗವಂತನ ಅಪ್ರಾಕೃತನಾದ್ದರಿಂದ ಅವನ ಶಕ್ತಿಯನ್ನು ವಿದ್ಯುತ್ ಅಂತ ಉದಾಹರಣೆಗೆ ಮಾತ್ರ ನಾವು ನೋಡಿಕೊಂಡು ಚಿಂತಿಸಬಹುದಾಗಿದೆ. ಆದರೆ ವಿದ್ಯುತ್ ಎಂಬುದು ಕೇವಲ ಧೂಮರಹಿತವಾದ ಪ್ರಕಾಶಕ್ಕೆ ನಾವು ಸದೃಶವಾಗಿ ನಾವು ತಿಳಿದಿದ್ದೇವೆ ಹೊರತು ಭಗವಂತನು ವಿದ್ಯುತ್ ಅಲ್ಲ. ವಿದ್ಯುತ್ ಅಂತ ಹೇಳಿರುವುದು ಕೇವಲ ಉದಾಹರಣೆಗೋಸ್ಕರವಾಗಿ. ನಾವು ವಿದ್ಯುತ್ ಅಂತ ಏನೇ ಹೇಳಿದರೂ ಸಹ ಅದು ಪ್ರಕೃತಿ ಒಳಗೆ ಇರುವುದರಿಂದ ಪ್ರಾಕೃತ ಪದಾರ್ಥವಾಗುತ್ತದೆ. ನಾವು ಚಿಂತಿಸಬೇಕಾಗುವುದು ಅಪ್ರಾಕೃತ ಪದಾರ್ಥವಾದ ಭಗವಂತ. ಆದ್ದರಿಂದ ಅಪ್ರಾಕೃತ ಪರಮಾತ್ಮನನ್ನು ನಾವು ತಿಳಿಯುವ ಬಗೆ ಹೇಗೆ ಎಂದರೆ ಜೀವರೆಲ್ಲರೂ ಅಪ್ರಾಕೃತರೇ ಆಗಿದ್ದೇವೆ. ಸ್ವರೂಪ ಶರೀರ ಎಂಬುದು ಯಾವ ಪ್ರಕೃತಿಯಿಂದ ಕೂಡಿದ್ದ ಅಲ್ಲವಾಗಿರುತ್ತದೆ, ಪ್ರಕೃತಿಯಿಂದ ಭಿನ್ನವಾಗಿರುತ್ತದೆ. ಆದ್ದರಿಂದ ಮೋಕ್ಷದಲ್ಲಿ ಎಲ್ಲ ಜೀವರ ಸ್ವರೂಪ ಅಪ್ರಾಕೃತವಾಗಿರುವುದರಿಂದ ಇಲ್ಲೆಲ್ಲರೂ ಜೀವರ ಅಪ್ರಾಕೃತರೂ ಸಹ ಪ್ರಾಕೃತವಾದ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರಾದಿಗಳಿಂದ ಆವರ್ಕ ರೂಪ ಆಗಿರುವುದರಿಂದ ನಮಗೆ ಸೂಕ್ಷ್ಮ ಶರೀರದ ಅನುಭವವಾಗುವುದಿಲ್ಲ. ಮೋಕ್ಷದಲ್ಲಿ ಲಿಂಗ ಶರೀರ ಅಂದರೆ ಪ್ರಕೃತಿ ಸಂಬಂಧ ಇಲ್ಲದೇ ಇರುವಾಗ ಸ್ವಾನುಭವವಾಗುತ್ತದೆ. ಆಗ ಏನು ಅನುಭವ ನಾವು ಮಾಡಿಕೊಳ್ಳುತ್ತೇವೆ? ನೇಹ ನಾನಾಸ್ತಿ ಕಿಂಚನ. ನಮ್ಮದು ಅಪ್ರಾಕೃತ ಶರೀರವಾದ್ದರಿಂದ ಸ್ವರೂಪದಲ್ಲಿಯೂ ಸಹ ಇದು ಕಣ್ಣು, ಇದು ಕಿವಿ, ಇದು ಮೂಗು ಎಂಬತಕ್ಕಂಥ ಭೇದವನ್ನು ಹೇಳುವಂತಿಲ್ಲ. ಎಲ್ಲವೂ ಸ್ವರೂಪ ಅಂದಷ್ಟೇ ಹೇಳಬೇಕು. ಹೇಗೆ ನಾವು ವಿದ್ಯುತ್ನಲ್ಲಿ ಇದು ಕೈ, ಕಾಲು, ಮುಖ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲವೋ, ಸೂರ್ಯನ ಬಿಂಬದಲ್ಲಿ ಯಾವ ಅಗ್ನಿಯ ಮುತ್ತವಾಗಿರತಕ್ಕಂಥ ಕುಣಿತಿರುವ ಅಗ್ನಿ ಪ್ರಕಾಶದಲ್ಲಿ ಅಂಗವನ್ನು ನಾವು ತಿಳಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಸ್ವರೂಪದಲ್ಲಿ ಅಪ್ರಾಕೃತ ಶರೀರದಲ್ಲಿ ಅಂದರೆ ಅಪ್ರಾಕೃತ ಸ್ವರೂಪದಲ್ಲಿ ನೇಹ ನಾನಾಸ್ತಿ ಕಿಂಚನ ಎಲ್ಲವೂ ಆನಂದಮಯ ರೂಪವಾಗಿರುತ್ತದೆ ಎಂದು ಅಷ್ಟೇ ತಿಳಿಯಬೇಕು. ಭಗವಂತನದು ಸ್ವತಂತ್ರವಾಗಿಯೂ ಜೀವನದು ಅಸ್ವತಂತ್ರವಾಗಿ ಇರುತ್ತದೆ. ಜೀವ ಪ್ರತಿಬಿಂಬ ರೂಪ, ಮೋಕ್ಷದಲ್ಲಿಯೂ ಶಾಶ್ವತವಾಗಿರುತ್ತದೆ. ಮೋಕ್ಷದಲ್ಲಿ ಅತ್ಯಂತ ಸ್ಫುಟವಾಗಿ ಜೀವ ತಾನು ಭಗವಂತನ ಅಧೀನವಾಗಿದ್ದಾನೆ ಎಂದು ತಿಳಿಯುತ್ತಾನೆ. ಏಕೆಂದರೆ ಅಲ್ಲಿ ಯಾವ ವಿಧವಾದ ದೋಷವಿರುವುದಿಲ್ಲ. ಇಲ್ಲಿ ಪ್ರತಿಬಂಧಕ ರೂಪವಾಗಿ ಲಿಂಗ ಶರೀರಾದಿ ಮತ್ತು ಅನಾದಿ ಕಾಮಕರ್ಮಗಳ ನಿಮಿತ್ತ ಭಗವಂತನು ನಮಗೆ ಮುಖ್ಯನಾಗಿ ನಮಗೆ ಆಧಾರನಾಗಿದ್ದಾನೆ ಎಂಬುದು ಶ್ರುತಿ ಸ್ಮೃತಿಗಳ ಸಹಾಯದಿಂದ, ಗುರುಗಳ ಉಪದೇಶದಿಂದ, ಮನನ ಮಾಡುವುದರಿಂದ ನಾವು ತಿಳಿಯಬೇಕೇ ಹೊರತು ಪ್ರತ್ಯಕ್ಷದಿಂದ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ನೇಹ ನಾನಾಸ್ತಿ ಕಿಂಚನ ಎಂಬ ಉದಾಹರಣೆಗೆ ಎಷ್ಟು ಸಾರಿ ಹೇಳಿದರೂ ಸಹ ಪ್ರತ್ಯಕ್ಷಕ್ಕೆ ಕಾಣುವುದಲ್ಲ. ಮನನಶೀಲರಾದವರಿಗೆ ಮಾತ್ರ
ಅಂತಃಕರಣದಲ್ಲಿ ಅದು ವೇದ್ಯವಾಗುತ್ತದೆ. ಅಪೌರುಷೇಯ ವೇದದಲ್ಲಿ ತಿಳಿಸಲ್ಪಟ್ಟಿದೆ. ಅದೇ ನಚಿಕೇತನಿಗೆ ಯಮಧರ್ಮರಾಜರು ಉಪದೇಶ ಮಾಡಿದ್ದರಿಂದ ಕಾಟಕೋಪನಿಷತ್ತಲ್ಲಿ ಪ್ರಸ್ತಾಪವಾಗಿದೆ. ಇದರಿಂದ ನಾವು ತಿಳಿಯಬಹುದಾದ ಮುಖ್ಯ ಅಂಶ ಅಂದರೆ ಭೇದ. ಭಗವಂತನಿಗೂ ನಮಗೂ ಭೇದವಿದೆ. ಅದನ್ನು ಬಿಂಬ ಪ್ರತಿಬಿಂಬ ರೂಪ ಎಂದು ನಾವು ಹಿಂದೆ ತಿಳಿದಿದ್ದೇವೆ. ಭಗವಂತನ ಅಂಗಾಂಗಗಳಿಗೆ ಯಾವುದು ಭೇದವಿಲ್ಲ. ಹೇಗೆ ನಮ್ಮ ಸ್ವರೂಪ ಶರೀರದಲ್ಲೂ ಭೇದವಿಲ್ಲ. ಇದನ್ನು ಹೇಗೆ ತಿಳಿಯಬೇಕು? ಕೇವಲ ಮೋಕ್ಷದಲ್ಲಿ ಎಲ್ಲಿ ಪ್ರಾಕೃತ ಸಂಬಂಧವಿಲ್ಲವೋ ಅಲ್ಲಿ ಮಾತ್ರ ತಿಳಿಯಲು ಸಾಧ್ಯ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಲು ಪುರಂದರದಾಸರು 10 ವರದರನ್ನು ಇಲ್ಲಿ ಪರಿಚಯಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ವರದ ಎಂಬಿತ್ಯಾದಿ. ಇವರ ವಿಶೇಷ ಚಿಂತನೆ ಮಾಡೋದ್ರಿಂದ ನಮಗೇನು ತಿಳಿಯುತ್ತೆ? ಜೀವಗಣ ಹರೇರನುಚರ ನೀಚೋಚ ಭಾವಂ ಗತಃ ಎಂಬುದು ಮುಂದಿನ ವಿಷಯವಾಗಿದೆ. ಜೀವರಲ್ಲಿ ಭೇದವನ್ನು ನಾವು ತಿಳಿದಾಗ, ಭೇದ ಯಾವ ರೂಪದಲ್ಲಿದೆ ಅಂದರೆ ತಾರತಮ್ಯ ರೂಪವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು. ಅದನ್ನು ವಿಸ್ತಾರವಾಗಿ ತಿಳಿಯಬೇಕಾಗಿದೆ. ಅದನ್ನು ಸಹ ಶ್ರೀ ಪುರಂದರದಾಸರೇ ನಿಂತು ನುಡಿಸಬೇಕು. ಅಂತಹ ಶ್ರೇಷ್ಠ ಜ್ಞಾನವನ್ನು ಪಡೆದುಕೊಳ್ಳೋಣ. ಇಂತಹ ಸುಜ್ಞಾನ ನಮಗೆ ಒಲಿದು ಬಂದಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು, ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು, ಇವರೆಲ್ಲ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡೋದ್ರಿಂದ ಅವರ ವಿಶೇಷ ಅನುಗ್ರಹ ರೂಪವನ್ನು, ವಾಯುದೇವರು ವಿಷ್ಣುವಿನ ಆಜ್ಞಾರೂಪಕವಾಗಿ ಎಲ್ಲ ಜೀವರಲ್ಲಿ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡುತ್ತಿರುವುದರಿಂದಲೇ ಸಾಧ್ಯವಾಗಿದೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ. ಅದೇ ನಮ್ಮ ಬಿಂಬ ಉಪಾಸನೆ. ಅವನನ್ನು ನಾವು ಧ್ಯಾನಿಸಬೇಕು. ಅವನಿಗೆ ಹೇಗೆ ನಾವು ಉಪಕಾರ ಸ್ಮರಣೆ ಸಲ್ಲಿಸಬೇಕೆಂದರೆ ಭೂಯಿಷ್ಠ ಅಂದರೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂದರೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂದರೆ ನಮ್ಮ ಉಕ್ತಿಮಿದೇಮ. ಇದರ ಅರ್ಥ ಏನು? ನಮೋಸ್ತುತೇ, ನಿನಗೆ ನಮಸ್ಕಾರ ಎಂಬುದೇ ಆಗಿದೆ. ಭಗವಂತನು ನಮ್ಮ ಒಳಗಡೆ ಇದ್ದಾನೆ, ಎಲ್ಲ ರೂಪದಲ್ಲೂ ಇದ್ದಾನೆ, ಎಲ್ಲ ಪದಾರ್ಥಗಳ ಒಳಗೂ ಇದ್ದಾನೆ. ಆದರೆ ಅಪೌರುಷವಾದ ವೇದದಿಂದ ಹೇಳ್ತಕ್ಕಂಥ ವಾಕ್ಯ ಭೂಯಿಷ್ಠ ಅಂತೆ ನಮ್ಮ ಮುಕ್ತಿವಿದೇಮ ಎಂದು ವಿನಮ್ರವಾಗಿ ನಂಬಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.